ಶೋಭಾಯಾತ್ರೆ ವೇಳೆ ಮನೆ ಬಳಿ ಬಿದ್ದಂತ ಅಪರಿಚಿತ ಡ್ರೋನ್ ಒಂದು ಹಿಂದೂ ಕಾರ್ಯಕ್ರಮದಲ್ಲಿ ಆತಂಕವನ್ನ ಸೃಷ್ಟಿಸಿದೆ ಈ ಡ್ರೋನ್ ಈಗ ಶೋಭಾಯಾತ್ರೆ ವೇಳೆ ಮನೆ ಬಳಿ ಬಿದ್ದಂತ ಅಪರಿಚಿತ ಡ್ರೋನ್ ಒಂದು ಹಿಂದೂ ಕಾರ್ಯಕ್ರಮದಲ್ಲಿ ಈಗ ಈ ಡ್ರೋನ್ ಸಂಚಲನವನ್ನ ಮೂಡಿಸಿದೆ, ಆತಂಕವನ್ನ ಸೃಷ್ಟಿಸಿದೆ. ದೊಡ್ಡಬಳ್ಳಾಪುರ ನಗರದ ಪಾಲನಜೋಗಹಳ್ಳಿಯಲ್ಲಿ ಆದಂಥ ಘಟನೆ ಇದು. ಪಾಲನಜೋಗಹಳ್ಳಿಯ ಖಾಲಿ ಜಮೀನಿನಲ್ಲಿ ಅಪರಿಚಿತ ಡ್ರೋನ್ ಒಂದು ಪತ್ತೆಯಾಗಿದೆ. ಬ್ಯಾಟರಿಗಳು ಸೇರಿದಂತೆ ಎಲೆಕ್ಟ್ರಿಕಲ್ ವೈರ್ಗಳು ಜೋಡಿಸಲ್ಪಟ್ಟಿದ್ದಂಥ ಡ್ರೋನ್ ಇದು. ದೊಡ್ಡಬಳ್ಳಾಪುರ ಪೊಲೀಸರಿಂದ ಅಪರಿಚಿತ ಡ್ರೋನ್ ಬಗ್ಗೆ ಈಗ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಡ್ರೋನ್ ಎಲ್ಲಿಂದ ಬಂತು, ಯಾರಿಗೆ ಸೇರಿದ್ದು ಎಂಬ ಬಗ್ಗೆ ಈಗ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಡ್ರೋನ್ ಅನ್ನು ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರ ನಗರದಲ್ಲಿ ಆದಂಥ ಘಟನೆ ಇದು. ಪಾಲನಜೋಗಹಳ್ಳಿಯಲ್ಲಿ ಶೋಭಾಯಾತ್ರೆ ವೇಳೆ ಅಪರಿಚಿತ ಡ್ರೋನ್ ಇದು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಹೇಶ್. ಏನಿದು ಅಪರಿಚಿತ ಡ್ರೋನ್ ಪ್ರಕರಣ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ಕಾರ್ತಿಕ್, ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿ ಏನು ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿದ್ರು. ಆದ್ರೆ ಬೆಳಗ್ಗೆಯಿಂದಲೂ ಸಹ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲದೆ ಏನು ಸಾಮಾನ್ಯವಾಗಿ ವಿಜೃಂಭಣೆಯಿಂದ ಶೋಭಾಯಾತ್ರೆ ನಡೀತಾ ಇತ್ತು. ಆದ್ರೆ ಮಧ್ಯಾಹ್ನದ ವೇಳೆಗೆ ಅದೇ ಶೋಭಾಯಾತ್ರೆ ನಡೀತಾ ಇದ್ದಂತ ಪಕ್ಕದಲ್ಲೇ ಇದ್ದಂತ ಒಂದು ಮನೆ ಬಳಿ ಏನು ಡ್ರೋನ್ ಒಂದು ಬಿದ್ದಿರುವಂತ ಘಟನೆ ಪೊಲೀಸರ ಗಮನಕ್ಕೆ ಬರುತ್ತೆ. ಪೊಲೀಸರು 112ಗೆ ಕರೆ ಬಂದಿದ್ದ ಕಾರಣ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಅಲ್ಲಿದ್ದಂತಹ ಡ್ರೋನ್ ಅನ್ನ ಪರಿಶೀಲನೆ ಮಾಡಿರುವಂತದ್ದು. ಅಂದ್ರೆ ಆ ಡ್ರೋನ್ ಅಲ್ಲಿ ಏನು ವೈರ್ಗಳು ಇರುವಂತದ್ದು ಮತ್ತೆ ಇನ್ನಿತರ ವಸ್ತುಗಳು ಇರುವಂತದ್ದು ಕಂಡು ಬಂದಿರುವಂತದ್ದು ಮೇಲ್ನೋಟಕ್ಕೆ. ಆದ್ರೆ ತಕ್ಷಣ ಪೊಲೀಸರು ಈ ಡ್ರೋನ್ ಅನ್ನ ವಶಕ್ಕೆ ಪಡಿಸ್ಕೊಂಡು ಈಗಾಗ್ಲೇ ಎಲ್ಲಾ ರೀತಿಯಾದಂತಹ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಈ ಕುರಿತಾಗಿ ಏನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಸಹ ಏನು ದೂರನ್ನ ದಾಖಲಿಸಿಕೊಂಡು ಇದನ್ನ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್.